ಇವತ್ತಿನ ವಿಡಿಯೋದಲ್ಲಿ ಮದರ್ಸ್ ಡೇ ಯಾವ ಥರ ಸ್ಟಾರ್ಟ್ ಆಯಿತು, ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ತಾಯಂದಿರ ದಿನ ಅಂದರೆ ಏನು ಹೇಳಿ, ತಾಯಿನ ಪ್ರೀತಿಸೋದು, ತ್ಯಾಗ, ಕಾಳಜಿ ಮತ್ತು ಸೇವೆ, ಗೌರವ ಸಲ್ಲಿಸೋದು ವಿಶೇಷ ದಿನ ಇದು. ಈ ದಿನವನ್ನು ವಿಶ್ವದ ಅನೇಕ ದೇಶಗಳಲ್ಲಿ ವಿಭಿನ್ನ ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ. ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಮೇ ತಿಂಗಳ 2ನೇ ಭಾನುವಾರ ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ತಾಯಿಯನ್ನು ಗೌರವಿಸುವ ಪದ್ಧತಿ ಬಹಳ ಪುರಾತನ ಕಾಲದಿಂದಲೂ ಇದೆ. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಯಲ್ಲಿಯೂ ಕೂಡ ತಾಯಿಯನ್ನು ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಹಿಂದೂಗಳಲ್ಲೂ ಸಮೇತ ತಾಯಿಯನ್ನು ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸ್ಟಾರ್ಟ್ ಯಾವಾಗ ಆಯ್ತಪ್ಪ ಅಂದರೆ, ಆಧುನಿಕ ಮದರ್ಸ್ ಡೇ ಎಂದು ಪ್ರಾರಂಭವಾಗಿದ್ದು ಯುನೈಟೆಡ್ ಸ್ಟೇಟ್ಸ್ ದೇಶದಲ್ಲಿ. ಯಾವ ಥರ ಅಂದರೆ, ಅನ್ನಾ ಜಾರ್ವಿಸ್ ಅವರ ಪಾತ್ರ ಹೆಂಗೆ ಅಂತ ನಾವು ತಿಳ್ಕೊಳ್ಳೋಣ. ತಾಯಂದಿರ ದಿನವನ್ನು ಅನ್ನಾ ಜಾರ್ವಿಸ್ ಅವರೇ ಪ್ರಾರಂಭ ಮಾಡಿದ್ದು. ಅವರ ತಾಯಿ ಅನ್ನಾ ರೀವಿಸ್ ಜಾರ್ವಿಸ್ ಸಮಾಜ ಸೇವೆಯಲ್ಲಿ ಅವರು ತೊಡಗಿಕೊಂಡಿದ್ದರು. ತಾಯಿ ನಿಧನವಾದ ನಂತರ ತಾಯಿಯ ಸೇವೆ ಮತ್ತು ಪ್ರೀತಿಯನ್ನು ಸ್ಮರಿಸಲು ವಿಶೇಷ ದಿನವೆಂದು ಆಚರಿಸಬೇಕೆಂದು ಅನ್ನಾ ಜಾರ್ವಿಸ್ ನಿರ್ಧರಿಸಿದರು. ಅವರ ತಾಯಿ ಯಾವ ಕ್ಷೇತ್ರದಲ್ಲಿ ಅವರ ಕೆಲಸವನ್ನು ತೊಡಗಿಸ್ಕೊಂಡಿದ್ರು ಅಂದರೆ, ತಾಯಂದಿರ ದಿನದ ಕೆಲಸದ ಕ್ಲಬ್ ಅಂದರೆ ಲೇಡೀಸ್ ಕ್ಲಬ್ ಒಂದು ಅವರು 1800 ದಶಕ ಮಾಧ್ಯಮದಲ್ಲಿ ತಮ್ಮ ಸಮುದಾಯ ಮಹಿಳೆಯರಿಗೆ ಸರಿಯಾದ ಮಕ್ಕಳ ಆರೈಕೆ, ನೈರ್ಮಲ್ಯ ಮತ್ತು ಆರೋಗ್ಯದ ಬಗ್ಗೆ ಶಿಕ್ಷಣ ನೀಡಲು ಈ ಕ್ಲಬ್ಬನ್ನು ಆಯೋಜಿಸಿದರು. ಅವರು ಅಮೇರಿಕನ್ ಯುದ್ಧದ ಸಮಯದಲ್ಲಿ ಅವರು ಆರೋಗ್ಯ ಮತ್ತು ನೈರ್ಮಲ್ಯ ಪರಿಸ್ಥಿತಿಗಳನ್ನು ಸುಧಾರಿಸಲು ಕೆಲಸ ಮಾಡುತ್ತಿದ್ದರು ಮತ್ತು ಎದುರಾಳಿ ಪಕ್ಷಗಳಿಂದ ಕುಟುಂಬಗಳನ್ನು ಕೂಡ ಒಗ್ಗೂಡಿಸಿ ತಾಯಂದಿರ ಸ್ನೇಹ ದಿನವೆಂದು ಕೂಡ ಅವರು ಯೋಚನೆ ಮಾಡಿಕೊಂಡಿದ್ದರು. ಅವರ ಮಗಳು ಅವರ ನಿಧನದ ನಂತರ ಅವರು 1832ರಲ್ಲಿ ಜನಿಸಿ 1905ರಲ್ಲಿ ಅವರು ನಿಧನಗೊಂಡರು. ಅವರ ತಾಯಿಯ ನೆನಪು 1908ರಲ್ಲಿ ಮೊದಲ ಬಾರಿಗೆ ತಾಯಂದಿರ ದಿನಾಚರಣೆಯನ್ನು ಅನ್ನಾ ಜಾರ್ವಿಸ್ ಅವರು ಆಚರಣೆಗೆ ತಂದರು. ನಂತರ 1914ರಲ್ಲಿ ಅಮೇರಿಕಾದ ಅಧ್ಯಕ್ಷ ವೂಡ್ರೋ ವಿಲ್ಸನ್ ಅವರು ಮೇ ತಿಂಗಳ 2ನೇ ಭಾನುವಾರವನ್ನು ಅಧಿಕೃತವಾಗಿ ತಾಯಂದಿರ ದಿನ ಮದರ್ಸ್ ಡೇ ಎಂದು ಪ್ರಕಟಣೆ ಮಾಡಲಾಗಿತ್ತು. ಎಲ್ಲ ದೇಶಗಳಲ್ಲೂ ಕೂಡ ತಾಯಂದಿರ ದಿನಾಚರಣೆ ಮೇ 2ನೇ ಭಾನುವಾರ ಆಚರಣೆಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ, ಆದ್ದರಿಂದ ತಾಯಿಯನ್ನು ಸೃಷ್ಟಿಸಿದ್ದಾರೆ. ತಾಯಿಯ ಪ್ರೀತಿ ಲೋಕದಲ್ಲಿ ಅತ್ಯಂತ ನಿಸ್ವಾರ್ಥವಾದ ಪ್ರೀತಿಯಾಗಿರುತ್ತದೆ. ಮತ್ತೊಂದೇನಪ್ಪ ಅಂದರೆ, ತಾಯಿ ನಮ್ಮ ಜೀವನದಲ್ಲಿ ಅಮೂಲ್ಯವಾದ ವ್ಯಕ್ತಿ. ತಾಯಿಯ ಪ್ರೀತಿ, ಕಾಳಜಿ ಮತ್ತು ತ್ಯಾಗವನ್ನು ಗೌರವಿಸಲು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಆದರೆ ತಾಯಿಗೆ ಗೌರವ ಮತ್ತು ಪ್ರೀತಿ ತೋರಬೇಕಾದದ್ದು ಕೇವಲ ಒಂದು ದಿನವಲ್ಲ, ಪ್ರತಿಯೊಂದು ದಿನವೂ ಆಗಿರಬೇಕು. ತಾಯಿಯನ್ನು ಮೇ ತಿಂಗಳಲ್ಲಿ ಮಾತ್ರ ಜ್ಞಾಪಿಸಿಕೊಂಡು ಪ್ರೀತಿಸುವುದಲ್ಲ, ಪ್ರತಿಯೊಂದು ದಿನವೂ ಕೂಡ ತಾಯಿಯನ್ನು ಗೌರವಿಸ್ತಾ ಇರಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶವಾಗಿರುತ್ತದೆ. ತಾಯಿ ಇದ್ದರೆ ಮನೆಗೆ ಸ್ವರ್ಗ. ತಾಯಿಯೇ ಎಲ್ಲದಕ್ಕೂ ಶ್ರೇಷ್ಠವ. ಎಲ್ಲ ತಾಯಂದಿರಿಗೂ ಮದರ್ಸ್ ಡೇಯ ಶುಭಾಶಯಗಳು. ತಾಯಂದಿರ ದಿನದಂದು
ಪ್ರತಿಯೊಬ್ಬ ಮಕ್ಕಳು ಅವರ ತಾಯಿಗೆ ಸಂತೋಷದಿಂದ ನೋಡಿಕೊಳ್ಬೇಕು. ಪ್ರತಿಯೊಂದು ದಿನವೂ ಸಂತೋಷವನ್ನು ಕೊಡಬೇಕೆಂದು ನಾನು ವಿಡಿಯೋ ಪ್ರಕಾರ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.